And what would you like to say about your students? ಅಭಿನವದ ವಿದ್ಯಾರ್ಥಿಗಳು. ದೇ ಆರ್ ಅವರ್ ಸೋಲ್ಮೇಟ್ಸ್. ಏನಂದ್ರೆ ನಮ್ಮ ಸ್ಟೂಡೆಂಟ್ಸು ಅಂತಂದ್ರೆ ಅವರು ಸ್ಟೂಡೆಂಟ್ಸ್ ಅಲ್ಲ. ನಾವು ವೇದಿಕೆ ಮೇಲೆ ಮಾಡುವಾಗ ನಾನು ಅವ್ರನ್ನ ಏನು ಹೇಳ್ತೀನಿ ಗೊತ್ತಾ, ನಮ್ಮ ಕಂಪನಿ ಡಾನ್ಸರ್ಸ್ ಅಂತ ಹೇಳ್ತೀನಿ. ಯಾಕೆಂದ್ರೆ ಒಂದು ಸತಿ ಅವರು ಕಲ್ತ್ಕೊಂಡ ಮೇಲೆ ಅವರು ವೇದಿಕೆ ಮೇಲೆ ನಿಂತ್ಕೊಂಡಾಗ ರಾಜರಾಣಿ ಇರ್ತಾರೆ. ಆ ಒಂದು ಓನಿಂಗ್ ಆಫ್ ಎ ಸೆನ್ಸ್ ಆಫ್ ಬಿಲಾಂಗಿಂಗ್ನೆಸ್ ಟು ದಟ್ ವರ್ಕ್ ಇದೆಯಲ್ಲ, ತುಂಬ ದೊಡ್ಡದದು. ದೇ ಆರ್ ಪ್ಯಾಷನೆಟ್, ಕಮಿಟೆಡ್ and sincere and hard working. And I've heard that you are very strict. I am. ಅಲ್ಲ, ಅದು ಏನಂದ್ರೆ ನೋಡಿ, ಪರ್ಫೆಕ್ಷನ್ ಅನ್ನೋದು ಇಲ್ಲ, ಎಕ್ಸಲೆನ್ಸ್ ಅನ್ನೋದು. ಎಕ್ಸಲೆನ್ಸ್ಗೆ ಒಂದಷ್ಟು ಡಿಸಿಪ್ಲಿನ್ ಬೇಕಾಗತ್ತೆ. ಎಕ್ಸಲೆನ್ಸ್ಗೆ ನಾವು ನಮ್ಮ ಕಲೆಯನ್ನ ಅಥವಾ ನಮ್ಮ ಕಲಾ ರಸಿಕರನ್ನ, ನಮ್ಮ ಕಲಾ ವೇದಿಕೆಯನ್ನ, ನಮ್ಮ ಕಲಾ ತಪಸ್ನ ವಿ ಕೆನಾಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಹಾಗಾಗಿ ಆ ಕಾರಣಕ್ಕೆ ನಾನು ಸ್ಟ್ರಿಕ್ಟು. ಎಷ್ಟೋ ಸತಿ ಬೈದ್ಬಿಟ್ಟು ನೊಂದ್ಕೊಂಡಿದ್ದೀನಿ, ಹೇಳ್ಬಿಟ್ನಲ್ಲ ಅಂತ. ಆದ್ರೆ ಅಟ್ ದಿ ಎಂಡ್ ಆಫ್ ದ ಡೇ ದ ವರ್ಕ್ ಔಟ್ಪುಟ್ ಈಸ್ ವೆರಿ ಹೈ, ಇಸ್ ವೆರಿ ಗುಡ್. ಸೊ ನನಗೆ ವಿ ಬೋತ್ ಕನ್ಸಿಡರ್ ಅವರ್ ಸ್ಟೂಡೆಂಟ್ಸ್ ಮೋರ್ ದೆನ್ ಅವರ್ ಓನ್ ಲೈಫ್. ವಾವ್, ಎಷ್ಟು ಜನ ಇದ್ದಾರೆ ಸರ್ ಸ್ಟೂಡೆಂಟ್ಸ್? ಅಟ್ ಪ್ರೆಸೆಂಟ್ 700 ಜನ ಇದ್ದಾರೆ. 700? ಆದ್ರೆ ನೋಡಿ, ಆ 700ನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ಒಂದು 20 ಅದ್ಭುತವಾದ ಫ್ಯಾಕಲ್ಟಿ ಮೆಂಬರ್ಸ್ ಇದ್ದಾರೆ. ಅವರು ನಾವ್ ಎಷ್ಟು ಜೀವ ಕೊಡ್ತೀವಿ ಕಲೆಗೆ, ಇನ್ನೂ ಹೆಚ್ಚಿಗೆ ಜೀವ ಕೊಟ್ಟು ಅವ್ರಗಳಿಗೆಲ್ಲ ಕಲಿಸ್ತಾರೆ. ನಾವು ಸೀನಿಯರ್ಸ್ ಕ್ಲಾಸ್ ತಗೋತೀವಿ. ಬಟ್ ಆ 700 ಜನನ ನೀವು ನೆನ್ಪಿಟ್ಕೊಳಕ್ ಆಗುತ್ತಾ? ಹೆಂಗೆ ಗೊತ್ತಾ, ಅವರು ವೇದಿಕೆಯಲ್ಲಿ ನಿಂತು ನಕ್ಕದಾಗ ನಾವು ಇವರು ನಮ್ಮ ಮಕ್ಕಳು ಅಂತ ರೆಕಗ್ನೈಸ್ ಮಾಡ್ತೀವಿ. ನಮ್ಮ ಸ್ಕೂಲ್ ಆಫ್ ಥಾಟ್ ನ ಯಾರು ಕಂಟಿನ್ಯೂ ಮಾಡ್ತಾರೆ ಅವ್ರು ನಮ್ಮ ಶಿಷ್ಯಂದ್ರಾಗ್ತಾರೆ. ನಮ್ಮ ಸ್ಕೂಲ್ ಆಫ್ ಥಾಟ್ ಏನ್ ಗೊತ್ತಾ? ಜಾಯ್, ಸೆಲೆಬ್ರೇಷನ್ ಆಫ್ ಆರ್ಟ್. ದಟ್ ಇಸ್ ಅವರ್ ಸ್ಕೂಲ್ ಆಫ್ ಥಾಟ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದ್ರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನೆಲ್ ಇದೆ. ಅಲ್ಲಿ ಹೋಗಿ ಪೂರಾ ವಿಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.